ಎಲ್ಲರಿಗೂ ನಮಸ್ಕಾರ. ಸ್ಕೈ ಎಡ್ಜ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋ ಕಾಂಪಿಟೇಟಿವ್ ಸ್ಟೂಡೆಂಟಿಗಲ್ಲ. ಇದನ್ನು ನೋಡ್ಲಿಕ್ಕೆ ಹೋಗಬೇಡಿ, ನೋಡಿ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಈ ವಿಡಿಯೋದಲ್ಲಿ ಬರುವಂತಹ ಕತೆ ಹೆಣ್ಣು ಮಕ್ಕಳ ಸುತ್ತ ಹೆಣೆದಿರುವಂತಹ ಕತೆ. ಮುಂಬೈ, ಪೂನಾ ಹಾಗೂ ಕರ್ನಾಟಕದ ಬೆಳಗಾವಿ, ಧಾರವಾಡಗಳಲ್ಲಿ ಹೆಚ್ಚು ಪ್ರಚಲಿತವಾಗಿರುವಂತಹ ಒಂದು ಮನೋರಂಜನಾ ಕಾರ್ಯಕ್ರಮ. ಇದಕ್ಕೆ ಇಟ್ಟಂಥ ಹೆಸರು ಕಿಟ್ಟಿ ಪಾರ್ಟಿ. ಪ್ಲೀಸ್ ಡೋಂಟ್ ಟ್ರಾನ್ಸ್ಲೇಟ್ ಇನ್ ಕನ್ನಡ, ಏಕೆಂದರೆ ಮೇ ಬಿ ಸಿಗೋಲ್ವೇನೋ ಅಂದ್ಕೊಂಡೆ. ನಿಮಗೆ ಸಿಕ್ಕರೆ ಕಾಮೆಂಟ್ ಮಾಡಿ. ಏನಪ್ಪ ಈ ಕಿಟ್ಟಿ ಪಾರ್ಟಿ ಮ್ಯಾಟರ್, ಏನಿದೆ ಅದರಲ್ಲಿ? ಕೆಲಸಕ್ಕೆ ಬಾರದ ಹೆಣ್ಣು ಮಕ್ಕಳು ತಿಂಗಳಿಗೆ ಒಮ್ಮೆ ಮನೆ ಕೆಲಸ ತಪ್ಪಿಸ್ಕೊಳ್ಳೋಕ್ಕೆ ಹೊರ ಹೋಗಿ ಮಜಾ ಮಾಡಿ ಬರ್ತಾರೆ, ದುಡ್ಡು ಖರ್ಚು ಮಾಡ್ತಾರೆ, ಮಾಡೋಕ್ಕೆ ಕೆಲಸ ಇರೋಲ್ಲ. ಈ ಕಾನ್ಸೆಪ್ಟ್ ತುಂಬ ಜನರಿಗಿದೆ. ಅತ್ತೆಯಂದರು ಸೊಸೆಯಂದ್ರಿಗೆ ಈ ವಿಚಾರವಾಗಿ ಹೇಳೋದು ಬೈಯೋದು ವಾಡಿಕೆ ಆಗಿಬಿಟ್ಟಿದೆ. ನಾದಿನಿಯರು ಅತ್ತಿಗೆಯರಿಗೆ, ಅತ್ತಿಗೆಯರು ನಾದಿನಿಯರಿಗೆ, ಅತ್ತೆಯರು ಸೊಸೆಯರಿಗೆ ಆಗಾಗ ಚಾಟಿ ಬೀಸುವ ಒಂದು ಅಸ್ತ್ರವಾಗಿದೆ ಈ ಕಿಟ್ಟಿ ಪಾರ್ಟಿ. ನಿಜವಾಗಿಯೂ ಇದೊಂದು ಒಳ್ಳೆ ಮನರಂಜನಾ ಕಾರ್ಯಕ್ರಮ ಅಥವಾ ಮನೆ ಹಾಳು ಮಾಡೋ ಕಾರ್ಯಕ್ರಮವಾ? ದಯವಿಟ್ಟು ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಆಮೇಲೆ ನಿರ್ಧರಿಸಿ. ಮೊದಲು ಏನಿದು ಕಿಟ್ಟಿ ಪಾರ್ಟಿ? ಕಿಟ್ಟಿ ಇನ್ ಹಿಸ್ಟ್ರಿ ಈ ಪದ 20ನೇ ಶತಮಾನದ ಮಧ್ಯದಲ್ಲಿ ಉದ್ಭವಿಸಿದೆ. ವಿಶೇಷವಾಗಿ ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ ಸೇರಿದಂತೆ ದಕ್ಷಿಣ ಏಷ್ಯಾದ ಮಹಿಳೆಯರ ನಡುವೆ ಈ ಸಂಪ್ರದಾಯ ಹೆಚ್ಚು ಜನಪ್ರಿಯವಾಗಿತ್ತು. ಕಿಟ್ಟಿ ಪಾರ್ಟಿಯ ಮೂಲ ಆರಂಭದಲ್ಲಿ ಮಧ್ಯಮ ವರ್ಗದ ಮಹಿಳೆಯರು ಪರಸ್ಪರ ಭೇಟಿಗಾಗಿ ಸಾಮಾಜಿಕ ಸಂಪರ್ಕದಲ್ಲಿರಲು ಆರಂಭಿಸಿದರು. ಮನೆಯ ಕೆಲಸ, ಕುಟುಂಬಗಳಲ್ಲಿ ತೊಡಗಿಸಿಕೊಂಡಿದ್ದ ಮಹಿಳೆಯರಿಗೆ ಇದು ಸ್ನೇಹ ಬೆಳೆಸುವ ವೇದಿಕೆಯಾಗಿತ್ತು. ಕಿಟ್ಟಿ ಎಂಬ ಪದದ ಅರ್ಥ ಹಣ ಸಂಗ್ರಹಿಸುವ ಗುಂಪಿನ ಸಾಮೂಹಿಕ ಹಣಕಾಸು ಚೀಲವನ್ನು ಸೂಚಿಸುತ್ತದೆ. ಗುಂಪಿನ ಪ್ರತಿಯೊಂದು ಸದಸ್ಯರು ಮಾಸಿಕವಾಗಿ ಒಂದು ನಿಗದಿತ ಮೊತ್ತವನ್ನು ಕೊಡ್ತಾರೆ. ಆ ಹಣವನ್ನು ಕಿಟ್ಟಿ ಅಂತ ಕರಿತಾ ಇದ್ರು. ಮತ್ತು ಪ್ರತಿ ತಿಂಗಳು ಚೀಟಿ ಎತ್ತೋ ಮೂಲಕ ಒಬ್ಬರಿಗೆ ಸಂಪೂರ್ಣ ಮೊತ್ತವನ್ನು ನೀಡಲಾಗ್ತಿತ್ತು. ಇದು ಹೇಗೆ ಜನಪ್ರಿಯವಾಯಿತು? 1960-70ರ ದಶಕಗಳಲ್ಲಿ ಭಾರತದಲ್ಲಿ ಮಧ್ಯಮ ವರ್ಗ ಹೆಚ್ಚಾಗ್ತಿದ್ದಂತೆ ಮಹಿಳೆಯರ ನಡುವೆ ಈ ಸಂಪ್ರದಾಯ ವೇಗವಾಗಿ ಹೆಚ್ಚಿತು. ಇದು ಕೇವಲ ಹಣಕಾಸು ವ್ಯವಸ್ಥೆಯಲ್ಲ, ಒಂದು ಸಾಮೂಹಿಕ ಕೂಟ. ಆಟಗಳು, ಊಟ, ಮನರಂಜನೆ, ಮಾತುಕತೆ ಇವುಗಳ ಮೂಲಕ ಮಹಿಳೆಯರು ಒಬ್ಬರೊಂದಿಗೆ ಒಬ್ಬರಿರಲು ಅವಕಾಶ ಕೊಟ್ಟಿತು. ಮೊದಲು ನಗರ ಮಹಿಳೆಯರ ನಡುವೆ ಜನಪ್ರಿಯವಾಗಿದ್ದಂತಹ ಈ ಕಿಟ್ಟಿ ಪಾರ್ಟಿ ನಂತರ ಗ್ರಾಮಗಳು ಹಾಗೂ ಸಣ್ಣ ಪಟ್ಟಣಗಳಿಗೂ ವಿಸ್ತರಿಸಿದವು. ಇಂದು ಈ ಮನೆ ಮಾತಾಗಿರುವಂತಹ ಮಹಿಳಾ ಕೂಟ ಅಥವಾ ಕಿಟ್ಟಿ ಪಾರ್ಟಿ ಆಧುನಿಕ ಕಿಟ್ಟಿ ಪಾರ್ಟಿಗಳು ವಿಭಿನ್ನವಾಗಿ ರೂಪುಗೊಂಡಿವೆ. ಥೀಮ್ ಪಾರ್ಟಿಗಳು, ರೆಸ್ಟೋರೆಂಟ್, ಕೆಫೆಗಳಲ್ಲಿ ಕೂಟ, ಆನ್ಲೈನ್ ಕಿಟ್ಟಿ ಪಾರ್ಟಿ, ಕಿಟ್ಟಿ ಗೇಮ್ಸ್ ಹೀಗೆ ನಾನಾ ಥರ ಹೆಸರುಗಳಲ್ಲಿ ಈ ದಿನ ಕಿಟ್ಟಿ ಪಾರ್ಟಿ ನಡೀತಿದೆ. ಇಷ್ಟೆಲ್ಲ ಪದದ ಅರ್ಥ ಹೊಂದಿರುವಂತಹ ಕಿಟ್ಟಿ ಪಾರ್ಟಿಗೆ ಕೆಲವು ಪುರುಷರಿಂದ ಹೆಚ್ಚಾಗಿ ಮಹಿಳೆಯರಿಂದಲೇ ಟೀಕೆಗಳು ಕೇಳಿಬರುತ್ತಿವೆ. ಕಾರಣ ಪಾರ್ಟಿ ಎಂಬ ಹೆಸರು, ಪದ, ಆ ಪದದ ಹಿಂದೆ ಇರುವಂತಹ ವಿಭಿನ್ನ ಕಥೆಗಳು, ಹಾಗೆ ತಪ್ಪು ಕಲ್ಪನೆಗಳು. ಪಾರ್ಟಿ ಎಂದ ಮಾತ್ರಕ್ಕೆ ಅಲ್ಲಿ ನೃತ್ಯವಿರುತ್ತೆ, ಎಣ್ಣೆ ಪಾರ್ಟಿ ಇರುತ್ತೆ ಎಂದುಕೊಳ್ಳೋ ಸಂಕುಚಿತ ಮನಸ್ಥಿತಿ ನಮ್ಮೊಳಗಿವೆ. ಹಾಗೆ ಪಾರ್ಟಿಗೆ ಹೋದಾಗಿಂದ ನನ್ನ ಸೊಸೆ ವರ್ತನೆ ಬದಲಾಗಿದೆ ಎಂಬ ಅತ್ತೆಯಂದಿರ ಮಾತುಗಳು ಇವೆ. ಪಾರ್ಟಿ ಎಂದ ಮಾತ್ರಕ್ಕೆ ಅಲ್ಲಿ ಕೇವಲ ಮನರಂಜನೆಯಲ್ಲಿ ನಿಮ್ಮ ಮನೆ ಹಾಳಾಗುವ ಯಾವುದೇ ಕೆಲಸಗಳು ನಡೆಯೋದಿಲ್ಲ. ಸದಾ ನಿಮಗಾಗಿ ದುಡಿಯುವ ಜೀವಕ್ಕೆ, ಸದಾ ನಿಮ್ಮ ಶ್ರೇಯಸ್ಸಿಗೆ ಆಸೆ ಪಡುವ ಮನಸ್ಸಿಗೆ, ಸದಾ ನಿಮ್ಮ ಏಳಿಗೆಯನ್ನೇ ಬಯಸುವ ಮನೆಯ ಆ ಹೆಣ್ಣು ಜೀವಕ್ಕೆ ಒಂದು ಸಾಂತ್ವನ ಕೇಂದ್ರವೇ ಆ ಪಾರ್ಟಿ. ದಟ್ ಈಸ್ ನನ್ ಅದರ್ ದೆನ್ ಕಿಟ್ಟಿ ಪಾರ್ಟಿ. ಪ್ರತಿದಿನ ಅದೇ ಮನೆಯಲ್ಲಿ ಅದೇ ವ್ಯಕ್ತಿಗಳ ಜೊತೆ ಅವರಿಗಾಗಿಯೇ ಅವಳ ದಿನದ ಕ್ಷಣ. ಹೀಗಿರುವಾಗ ಅವಳ ಮನಸ್ಸಿಗೂ ಹೊಸದು ಬೇಕಲ್ವೇ? ಅವಳ ಕಣ್ಣಿಗೂ ಇತರರು ಕಾಣಬೇಕಲ್ವೇ? ಒಮ್ಮೆ ಯೋಚಿಸಿ ನೋಡಿ. ನೀವು ಕೂಡ ವರ್ಷದ 365 ದಿನವೂ ಕೂಡ ಮನೆಯಲ್ಲೇ ಇದ್ದು ಸಮಾಜದ ಯಾರ ಸಂಪರ್ಕಕ್ಕೂ ಬರದೇ ಇದ್ದರೆ ನೀವು ಹೇಳ್ಬೋದು, ಅದರಲ್ಲೇನಿದೆ, ಆರಾಮಾಗಿ ತಿಂದು ಉಂಡು ಇರ್ತೀನಿ ಅಂತ. ಆದರೆ ಈ ಮನಸ್ಸು ಅನ್ನೋದು ಇದೆಯಲ್ಲ, ಅದು ನೀವು ಅಂದ್ಕೊಂಡಾಗೆ ಅಲ್ಲ. ಅದಕ್ಕೆ ಹೊಸ ಪರಿಚಯ, ಮಾತು, ಹರಟೆ, ನಗು, ಖುಷಿ ಕ್ಷಣ, ಮನರಂಜನೆ ಎಲ್ಲ ಬೇಕು. ಮೊದಲೇ ಹೆಣ್ಣು ಜೀವ, ಸೂಕ್ಷ್ಮಮತಿ ಅವಳಿಗೆ ಇವೆಲ್ಲ ಬೇಡವಾ? ಸರಿ, ಈ ಕಿಟ್ಟಿ ಪಾರ್ಟಿಯಿಂದ ಏನು ಲಾಭ ಅನ್ನೋದಾದರೆ ತುಂಬ ಪಾಸಿಟಿವ್ ಇದೆ. ಮೊದಲು ಪಾರ್ಟಿಯ ರೂಪುರೇಷೆಯನ್ನು ನೋಡೋಣ. ಯಾರಾದರೂ ಇನ್ನು ಮುಂದೆ ಈ ರೀತಿ ಕಿಟ್ಟಿ ಪಾರ್ಟಿ ಮಾಡೋದಾದರೆ ಡೂ ಫಸ್ಟ್, ಮೊದಲು ಮಾಡಿ.
ಮೊದಲು ಒಂದೇ ಥರದ ಮನಸ್ಥಿತಿಯ ಹೆಣ್ಮಕ್ಳು ಗುಂಪು ಮಾಡ್ಕೊಳ್ಳೋದು, ಅವರೆಲ್ಲ ಒಮ್ಮತದಿಂದ ಇಷ್ಟು ಹಣ ಅಂತ ಹಣವನ್ನು ಸಂಗ್ರಹ ಮಾಡೋದು. ಎಲ್ಲರೂ ನಿರ್ಧರಿಸಿ ಒಂದು ಮನೆಯನ್ನು ಆಯ್ಕೆ ಮಾಡಿಕೊಂಡು, ಅದೆಲ್ಲ ಗುಂಪಿನಲ್ಲಿ ಇರುವವರ ಮನೆಯೇ ಆಗಿರುತ್ತೆ. ಎಲ್ರಿಗೂ ಡ್ರೆಸ್ ಕೋಡ್ ಇರುತ್ತೆ. ಈ ಡ್ರೆಸ್ ಕೋಡ್ ಅನ್ನುವಂಥದ್ದು ಅವಳ ಒಂದು ಖುಷಿಯ ಕ್ಷಣ ಆಗಿರುತ್ತೆ. ಎಲ್ಲರೂ ಅವ್ರಿಗಿಷ್ಟ ಇರೋವಂತಹ ಭೋಜನವನ್ನು ತಯಾರು ಮಾಡಿಕೊಂಡು ಒಂದು ನಿರ್ಧರಿಸಿದಂತಹ ಮನೆಗೆ ಹೋಗೋದು. ಅಲ್ಲಿ ಎಲ್ಲರ ಭೇಟಿ, ಆಟ, ಊಟ, ಮಾತು, ಹರಟೆ, ಸ್ಪರ್ಧೆ. ಮೊದಲೇ ಚೀಟಿ ಹಾಕಿ ಆಯ್ಕೆ ಮಾಡಿದ್ದ ಅವ್ರ ಮನೆಯಲ್ಲೇ ಪಾರ್ಟಿ ಮಾಡಿ ಬರುವಾಗ ನಿಗದಿಪಡಿಸಿದಂತಹ ಮೊತ್ತವನ್ನು ಅವರಿಗೆ ಕೊಟ್ಟು ಬರೋದು. ಹಾಗೆ ಮುಂದಿನ ತಿಂಗಳಿಗಾಗಿ ಚೀಟಿ ಹಾಕಿ ಒಬ್ಬರು ಮನೆಯನ್ನು ಆಯ್ಕೆ ಮಾಡಿ ಮತ್ತೆ ಅದೇ ಪ್ರಕಾರ ರೊಟೀನ್ ಮುಂದುವರಿಯುತ್ತೆ. 10 ಜನರ ತಂಡ ಇದ್ದರೆ ಒಮ್ಮೆ 50,000 ಹಣ ಸಂಗ್ರಹ ಆಗುತ್ತೆ. ಇದು ಯಾವುದೇ ಬಡ್ಡಿ ಇಲ್ಲದೆ ಒಬ್ಬರಿಗೆ ಒಬ್ಬರು ನೆರವಾಗ್ತಾರೆ. ಹೀಗೆ ಪಾರ್ಟಿ ನಡೆಯುತ್ತೆ. ಇದರಿಂದ ಆಗೋ ಉಪಯೋಗಗಳೇನು? ಮೊದಲನೇದಾಗಿ, ಯಾವುದೇ ಬಡ್ಡಿ ಇಲ್ಲದೆ ಆರ್ಥಿಕವಾಗಿ ಒಬ್ಬರಿಗೆ ಸಹಾಯ ಆಗುತ್ತೆ. ಸದಾ ಹಳೆ ನೈಟಿಯಲ್ಲಿ ಮನೆ ಕೆಲಸ ಮಾಡುವ ಆ ಜೀವಕ್ಕೆ ಡ್ರೆಸ್ ಕೋಡ್ ನೆಪದಲ್ಲಿ ಒಂದು ಹೊಸತನದ ನೋಟ, ಅವಳಿಗೆ ಒಂದು ಸಣ್ಣ ಖುಷಿ ಸಿಗುತ್ತೆ. ತಾನು ಮಾಡಿದ ಅಡುಗೆಯನ್ನು ಸದಾ ತಿನ್ನುವ ಆ ನಾಲಿಗೆಗೆ ಇತರರ ಕೈ ರುಚಿ, ಇದು ಹೊಸತನ್ನು ಕಲಿಯಲು ಅವಕಾಶ ಸಿಗುತ್ತೆ. ಈಗ ಆ ಪಾರ್ಟಿಲಿ ಸೇರಿದಂತಹ ಬೇರೆಯವರ ಜೊತೆ ಅವರು ಮಾಡುವಂತಹ ಶೈಲಿಯನ್ನು ಹೊಸದಾಗಿ ಕಲಿಯೋದಕ್ಕೆ ಅವಳಿಗೆ ಅವಕಾಶವನ್ನು ಸಿಗುತ್ತೆ. ಮನೆಯಲ್ಲಿ ಮನೆ ಕೆಲಸದಿಂದ ಬೇಸತ್ತ ಜೀವಕ್ಕೆ ಇತರರೊಡನೆ ಮಾತು, ಹರಟೆಯ ಮುದ ಸಿಗುತ್ತೆ. ಸ್ಪರ್ಧೆಯಿಂದ ಅವಳಲ್ಲಿ ಮಾನಸಿಕ ಚೈತನ್ಯ ಸಿಗುತ್ತೆ. ಎಲ್ಲರೂ ಮನೆಯಲ್ಲಿ ಬರುವ ನೆಪದಲ್ಲಿ ಮನೆಯ ಸ್ವಚ್ಛತೆಯೂ ಕೂಡ ಅವಳಲ್ಲಿ ಒಂದು ಖುಷಿಯನ್ನು ತರುತ್ತೆ. ಸದಾ ಮನೆಯಲ್ಲೇ ಇದ್ದು ಹೊರಗಿನ ಆಗು ಹೋಗುಗಳನ್ನು ತಿಳಿಯದ ಅವಳಿಗೆ ಬೇರೆ ವಿಚಾರಗಳಿಂದ ಅವಳ ಜ್ಞಾನ ಕೂಡ ವೃದ್ಧಿಯಾಗುತ್ತೆ. ಮನೆಯಲ್ಲಿನ ಎಲ್ಲರೂ ಹೊರಗಿನ ಸಮಾಜದ ಸಂಪರ್ಕದಲ್ಲೇ ಇರ್ತಾರೆ. ಆದರೆ ಅವಳಿಗೆ ಯಾರ ಸಂಪರ್ಕವೂ ಇಲ್ಲದೆ ಯಂತ್ರದಂತಾಗಿರ್ತಾಳೆ. ಈ ಕಿಟ್ಟಿ ಪಾರ್ಟಿ ಅವಳಿಗೆ ಎಲ್ಲವೂ ಆಗುತ್ತೆ. ಇಷ್ಟೇ ಅಲ್ಲದೆ ಮಕ್ಕಳಿಗೂ ಕೂಡ ಮನರಂಜನೆಯ ಕೂಟ ಈ ಕಿಟ್ಟಿ ಪಾರ್ಟಿ ಆಗುತ್ತೆ. ಇದು ಗೃಹಿಣಿಯರಿಗೆ ಮಾತ್ರ ಮುದ ನೀಡುವ ಕಾರ್ಯಕ್ರಮ. ಯಾರೂ ಇನ್ನೂ ಈ ಕಿಟ್ಟಿ ಪಾರ್ಟಿ ಆಯೋಜನೆ ಮಾಡಿಕೊಂಡಿಲ್ಲ. ಒಮ್ಮೆ ಪ್ರಯತ್ನಿಸಿ, ಆದರೆ ಸಮಾನ ಮನಸ್ಥಿತಿಗಳೊಡನೆ ಮಾತ್ರ. ಇಲ್ಲವಾದರೆ ಇದು ಜಗಳ ಕೂಟವಾಗಲೂ ಆಗ್ಬೋದು. ಹಳ್ಳಿ ಹೆಣ್ಣು ಮಕ್ಕಳು ಕೂಡ ಈ ಕಾರ್ಯಕ್ರಮದ ಆಯೋಜನೆ ಮಾಡಿಕೊಳ್ಳುವಂತಾಗಲಿ. ಕಾರಣ, ಇದು ನಿಮ್ಮ ಮಾನಸಿಕ ಆರೋಗ್ಯಕ್ಕೆ ಟಾನಿಕ್ ಆಗ್ಬೋದು. ಕೆಲವು ಹೆಣ್ಣು ಮಕ್ಕಳು ಸದಾ ಮನೆಯಲ್ಲಿಯೇ ಇದ್ದು ಮಾನಸಿಕ ಖಿನ್ನತೆಗೆ ಒಳಗಾಗಿರ್ತಾರೆ. ಅಂಥವರಿಗೆ ಇದು ವರದಾನವಾಗಲಿ. ಪ್ರತಿ ಒಳ್ಳೆಯದಲ್ಲೂ ಒಂದು ಕೆಟ್ಟದ್ದು ಇದ್ದೇ ಇರುತ್ತೆ. ಹಾಗಾಗಿ ಜೋಪಾನ. ಆಲ್ ದಿ ಬೆಸ್ಟ್ ಇನ್ ಯುವರ್ ಫ್ಯೂಚರ್ ಕಿಟ್ಟಿ ಪಾರ್ಟಿ. ಈ ವಿಡಿಯೋನ ನಾನು ಯಾಕೆ ಮಾಡಿದೆ ಅಂತ ಅಂದರೆ, ನಾನು ಇದನ್ನು ಕಣ್ಣಾರೆ ನೋಡಿದ್ದೀನಿ. ನಾನು ಯಾವುದೇ ಕಿಟ್ಟಿ ಪಾರ್ಟಿಲಿ ಪಾರ್ಟಿಸಿಪೇಟ್ ಮಾಡಿಲ್ಲ. ಆದರೆ ಕಿಟ್ಟಿ ಪಾರ್ಟಿಗೋಸ್ಕರ ಹೆಣ್ಮಕ್ಳು ಎಷ್ಟು ಸೆಲೆಬ್ರೇಷನ್ ಮಾಡ್ತಾರೆ. ಇಡೀ ಒಂದು ತಿಂಗಳೆಲ್ಲ ಅವರು ಮನೆಗೆ ಅಂತ ಬದುಕ್ತಿರೋ ಹೆಣ್ಮಕ್ಳು ಆ ಒಂದು ದಿನಕ್ಕೋಸ್ಕರ ಅವರಲ್ಲಿ ಎಷ್ಟು ಬದಲಾವಣೆಗಳನ್ನ ನಾನು ಹತ್ರದಲ್ಲಿ ನೋಡಿದ್ದೀನಿ. ಯಾವಾಗಲೂ ಮನೇಲೇ ಇರಬೇಕು, ಹೊರಗೆಲ್ಲೂ ಹೋಗಬಾರ್ದು ಅಂತ ಕಂಡೀಷನ್ ಹಾಕುವಂತಹ ಮನೆಗಳಲ್ಲಿ ಆ ಹೆಣ್ಮಕ್ಳ ಮನಸ್ಥಿತಿಯನ್ನು ನಾನು ಹತ್ರದಿಂದ ನೋಡಿದ್ದೀನಿ. ಮನೇಲಿ ಗಂಡ ಬಂದ ತಕ್ಷಣ ಜಗಳ, ಅತ್ತೆ ಮಾವನ ಜೊತೆ ಹೊಂದಾಣಿಕೆ ಇಲ್ಲ, ಯಾವಾಗಲೂ ಕೆಲಸ ಮಾಡಿ ಮಾಡಿ ಅವರಿಗೆ ಮಾನಸಿಕ ಖಿನ್ನತೆ ಉಂಟಾಗಿರುತ್ತೆ. ಅವರು ಈ ರೀತಿ ಕಿಟ್ಟಿ ಪಾರ್ಟಿಗೆ ಹೋಗೋದ್ರಿಂದ ಅವರ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ. ಇದನ್ನು ದಯವಿಟ್ಟು ಮನೇಲಿರೋರು ಅರ್ಥ ಮಾಡ್ಕೊಳ್ಳಿ. ಕಿಟ್ಟಿ ಪಾರ್ಟಿಗಳಿಗೆ ಅಥವಾ ಹೊರಗೆ ಕಳಿಸ್ಲೇಬೇಕು ಅಂತಲ್ಲ. ನೀವೇ ಅವರಿಗೆ ಒಳ್ಳೆ ಟೈಮ್ ಕೊಡ್ತೀನಿ ಅನ್ನೋದಾದರೆ ಅವ್ರಿಗೆ ಇದು ಯಾವುದರ ಅವಶ್ಯಕತೆಯೂ ಇರಲ್ಲ. ಅವರಿಗೆ ಟೈಮು ಕೂಡ ಇರಲ್ಲ. ಇನ್ ಕೇಸ್ ನಿಮ್ಗಳಿಂದ ಅವ್ರಿಗೆ ಟೈಮ್ ಕೊಡೋಕ್ಕಾಗಲಿಲ್ಲ ಅಂತ ಅಂದರೆ ಇದು ಒಂದು ಬೆಸ್ಟ್ ಆಪ್ಷನ್ ನಿಮಗಾಗಲಿ. ಇದರಲ್ಲಿರೋ ನೆಗೆಟಿವ್ ಶೇಡ್ನ ನಾನು ಅಷ್ಟು ಹತ್ರದಿಂದ ಅಬ್ಸರ್ವ್ ಮಾಡಿದಾಗ ನನಗೇನೂ ಕಾಣಿಸಿಲ್ಲ. ಇನ್ ಕೇಸ್ ಆಗೇನಾದರೂ ಇದ್ದರೆ ದಯವಿಟ್ಟು ನನ್ನ ಕ್ಷಮಿಸಿ. ಏನಾದರೂ ಇದ್ದರೆ ಕಾಮೆಂಟ್ ಮಾಡಿ. ಆದರೆ ನಾನು ನೋಡಿದಂಥ ನನ್ನ ಸುತ್ತಮುತ್ತಲಿನ ಜನ ಈ ಕಿಟ್ಟಿ ಪಾರ್ಟಿಗೆ ಹೋಗೋದ್ರಿಂದ ಅವರು ಖುಷಿಯಾಗಿರೋದು, ಅವರ ಡ್ರೆಸ್ ಕೋಡು, ಆ ಹೆಣ್ಣುಮಕ್ಕಳು ಆ ಹೊಸತನವನ್ನು ಖುಷಿಯಿಂದ ಎಂಜಾಯ್ ಮಾಡೋದನ್ನು ಹತ್ರದಿಂದ ನೋಡಿದ್ದೀನಿ. ಸೊ ಹಾಗಾಗಿ ಈ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಯಾರ್ಯಾರಿಗೆ ಇದರ ಅವಶ್ಯಕತೆ ಐತೆ ಅದನ್ನು ಬಳಸ್ಕೊಳ್ಳಿ. ಹಾಗಂತ ಇದನ್ನು ಮಾಡಲೇಬೇಕು, ಹೊರಗೆ ಹೋಗಲೇಬೇಕು ಅಂತ ಅಲ್ಲ. ಇನ್ ಕೇಸ್ ಇದರ ನೀಡಿದ್ದರೆ ಖಂಡಿತ ದಟ್ ಈಸ್ ಎ ಬೆಸ್ಟ್. ಈ ವಿಡಿಯೋನ ಯಾರಿಗೆ ಇದ್ರ ಬಗ್ಗೆ ಮಾಹಿತಿ ಬೇಕಾಗಿರುತ್ತೋ ಅಂಥವರಿಗೆ ಸೆಂಡ್ ಮಾಡಿ. ಹಾಗೆಯೇ ಯಾರು ಕಿಟ್ಟಿ ಪಾರ್ಟಿ ಮಾಡಬೇಕು ಅಂತಿರ್ತಾರೋ ಅವ್ರುಗಳಿಗೆ ಇದನ್ನು ಸೆಂಡ್ ಮಾಡಿ. ಮತ್ತು ಆವಾಗವಾಗ ಕಿಟ್ಟಿ ಪಾರ್ಟಿ ಅಂತ ಅಂದರೆ ಸಾಕು ಒಂಥರ ಮೂದಲಿಸಿ ಮಾತಾಡೋದು, ಹಂಗಸ್ ಮಾತಾಡೋದು ಅಂಥವರಿಗೆ ಇದರಲ್ಲಿರುವಂತಹ ಒಳ್ಳೆಯ ಅಂಶಗಳು ಗೊತ್ತಾಗಲಿ. ಅದಕ್ಕೋಸ್ಕರ ಈ ಕಿಟ್ಟಿ ಪಾರ್ಟಿ ಅನ್ನೋ ಟಾಪಿಕ್ ಮೇಲೆ ವಿಡಿಯೋ ಮಾಡಿದ್ದೀನಿ. ಏನಾದರೂ ತಪ್ಪಿದರೆ ಕ್ಷಮಿಸಿ. ಸಪೋರ್ಟ್ ಮಾಡಿ. ಇದನ್ನು ಆದಷ್ಟು
ನಿಮ್ಗೆ ಗೊತ್ತಿರುವಂತಹ ಹೆಣ್ಮಕ್ಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.